ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣದೊಂದು ಗ್ರಾಮರ್ ಟಾಪಿಕ್, ಯೂಸ್ ನೋ ಸೂನರ್ ದ್ಯಾನ್ ಅಂತೇಳಿ. ನೀವೆಲ್ಲ ಕೇಳಿರ್ತೀರಿ ಇದನ್ನ. ಇದು ಹೈಸ್ಕೂಲ್ ಕ್ಲಾಸಸ್ಗಿದೆ, ಬಟ್ PUCಗೆ ಇಲ್ಲ. ಇದನ್ನ ಇವತ್ತು ಯಾವ ರೀತಿ ಕರೆಕ್ಟ್ ಆದಂಥ ಆನ್ಸರ್ನ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಯೂಸ್ ನೋ ಸೂನರ್ ದ್ಯಾನ್ ಕೊಡುವಂತ ಸೆಂಟೆನ್ಸ್ ಈಗ ಆಲ್ರೆಡಿ ನಾ ಬರೆದ್ಬಿಟ್ಟಿನಿ. ಅದು ಯಾವ ರೀತಿ ಇರ್ತೈತಿ ಅಂದ್ರ, ಇದು ಒಂದು ಸೆಂಟೆನ್ಸ್ ಈ ರೀತಿ ಇರ್ತೈತಿ. ಆಲ್ರೆಡಿ ನಾನು ಸೆಂಟೆನ್ಸ್ ಅನ್ನು ಬರ್ಕೊಂಡೇನೆ. As soon as the teacher enters the classroom, all the students stand up. ಒಂದು ಸೆಂಟೆನ್ಸ್ ಇದು ಹಿಂಗೆ ಕೊಡ್ತಾರ ಸೆಂಟೆನ್ಸ್. ಒಟ್ಟು ಈ ರೀತಿ ಕೊಡ್ತಾರೆ ನಿಮಗೆ ಡಿರೆಕ್ಷನ್. ಯೂಸ್ ನೋ ಸೂನರ್ ದ್ಯಾನ್ ಅಂತ. ಇದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಂದ್ರ ಆಸ್ ಸೂನ್ ಆಸ್ ತೆಗೆದ್ಬಿಟ್ಟು ನೋ ಸೂನರ್ ದ್ಯಾನ್ ಯೂಸ್ ಮಾಡ್ತೀವಿ. ಬಟ್ ಆಸ್ ಸೂನ್ ಆಸ್ ಇದ್ದಾಗ ಸೆಂಟೆನ್ಸ್ ಏನ್ ಮೀನಿಂಗ್ ಕೊಡ್ತೈತಿ, ನೋ ಸೂನರ್ ಇದ್ದಾಗೂ ಅದೇ ಮೀನಿಂಗ್ ಕೊಡ್ತೈತಿ, ಏನೂ ಚೇಂಜ್ ಆಗೋದಿಲ್ಲ. ಇದು ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಇವದಾವಲ್ಲ, ಇವನ್ನೆಲ್ಲ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸ್ ಅಂತ ಕರಿತೀವಿ. ಆ ಸೆಂಟೆನ್ಸ್ ಫಾರ್ಮ್ ಚೇಂಜ್ ಆಗ್ತೈತಿ, ಬಟ್ ಮೀನಿಂಗ್ ಚೇಂಜ್ ಆಗ್ತೈತಿ. ಬರ್ರಿ ಹೆಂಗ ನೋ ಸೂನರ್ ದ್ಯಾನ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಂತ ಕೊಟ್ಟಂತ ಸೆಂಟೆನ್ಸ್ ಡೆಫಿನೆಟ್ಲಿ ಆಸ್ ಸೂನ್ ಆಸ್ ಅನ್ನ ಒಳಗೊಂಡಿರ್ತೈತಿ. ಇದೊಂದು ಕಂಜಂಕ್ಷನ್ ಸ್ಟಾರ್ಟಿಂಗ್ ಇರ್ತೈತಿ. ಇದು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಇರ್ತದ ಆಸ್ ಸೂನ್ ಆಸ್. ಇದೊಂದು ಕಂಜಂಕ್ಷನ್. ಇದಾದ್ಮೇಲೆ ಮುಂದೊಂದು ಸಬ್ಜೆಕ್ಟ್ ಇರ್ತೈತಿ, ದ ಟೀಚರ್ ಅಂತೇಳಿ. ಆಮೇಲೆ ಅದಕ್ಕೊಂದು ಪ್ರೆಡಿಕೇಟ್ ಇರ್ತೈತಿ. ಸಬ್ಜೆಕ್ಟ್ ಅಂದ್ರೆ ಡೂವರ್ ಆಫ್ ದ ಆಕ್ಷನ್, ಯಾರು ಕೆಲಸ ಮಾಡ್ತಿರ್ತಾರ ನೋಡು ಅವ್ರಿಗೆ ಸಬ್ಜೆಕ್ಟ್ ಅಂತ ಕರಿತೀವಿ. ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಸಬ್ಜೆಕ್ಟ್ ಇರ್ತೈತಿ, ಇಂಪರೇಟಿವ್ ಸೆಂಟೆನ್ಸ್ ಬಿಟ್ರ. ಈ ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ ಬಗ್ಗೆ ಏನ್ ಹೇಳಲ್ಪಡ್ತೈತಿ, ದ ಟೀಚರ್ ಇವ್ರ ಬಗ್ಗೆ ಏನ್ ಹೇಳಲ್ಪಡ್ತೈತಿ, ಎಂಟರ್ಸ್ ದ ಕ್ಲಾಸ್ ರೂಮ್ ಅಂತ. ವಾಟ್ ಈಸ್ ಟೋಲ್ಡ್ ಅಬೌಟ್ ಒನ್ ಸಬ್ಜೆಕ್ಟ್ ಈಸ್ ಕಾಲ್ಡ್ ಪ್ರೆಡಿಕೇಟ್. ಇದಕ್ಕೆ ಪ್ರೆಡಿಕೇಟ್ ಅಂತ ಕರಿತೀವಿ. ಇಲ್ಲಿ ಮತ್ತೊಂದು ಸಬ್ಜೆಕ್ಟ್ ಐತಿ, ಆಲ್ ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಮತ್ತೊಂದು ಸಬ್ಜೆಕ್ಟ್. ಸ್ಟ್ಯಾಂಡ್ ಅಪ್ ಅಂತ ಇದ್ರದ್ದು ಪ್ರೆಡಿಕೇಟ್. ಅಂದ್ರೆ ಈ ಸೆಂಟೆನ್ಸ್ ಒಳಗ ಎರಡು ಸಬ್ಜೆಕ್ಟ್ಗಳು ಅದಾವ, ಇರ್ತಾವ್ರಿ, ಮತ್ತೆ ಎರಡು ಪ್ರೆಡಿಕೇಟ್ಗಳು ಅದಾವ. ಇದು ಒಂದು ಪ್ರೆಡಿಕೇಟ್, ಇದು ಒಂದು ಪ್ರೆಡಿಕೇಟ್. ಹಿಂಗ ಎರಡು ಸಬ್ಜೆಕ್ಟ್ ಎರಡು ಪ್ರೆಡಿಕೇಟ್ ಇದ್ದಾಗ ಒಂದು ಸಬ್ಜೆಕ್ಟ್ ಒಂದು ಪ್ರೆಡಿಕೇಟ್ ಕೂಡಿಸ್ಕೊಂಡು ಇದಕ್ಕ ಕ್ಲಾಸ್ ಅಂತೀವ್ರಿ. ಇದಕ್ಕ ಕ್ಲಾಸ್ ಅನ್ಬೇಕು. ಕ್ಲಾಸ್ CLAUSE ಕ್ಲಾಸ್ ಅನ್ಬೇಕು. ಇದಕ್ಕ ಮತ್ತೊಂದು ಸಬ್ಜೆಕ್ಟ್ ಮತ್ತೊಂದು ಪ್ರೆಡಿಕೇಟ್ ಎರಡು ಸೇರಿಸ್ಕೊಂಡು ಇದು ಒಂದು ಮತ್ತೊಂದು ಕ್ಲಾಸ್. ಎರಡು ಕ್ಲಾಸ್ಗಳು ಇರ್ತಾವ ಈ ಸೆಂಟೆನ್ಸ್. ಈ ಎರಡೂ ಕ್ಲಾಸ್ಗಳನ್ನ ಸೇರ್ಸಾಕ ಇಲ್ಲೊಂದು ಕಂಜಂಕ್ಷನ್ ಇರ್ತದೆ, ಆಸ್ ಸೂನ್ ಆಸ್ ಅಂತ ಹೇಳಿ. ಸೆಂಟೆನ್ಸ್ ಕೊಟ್ಟದ್ದು ಈ ತರಹ ಇರ್ತದೆ. ಮತ್ತೆ ಇದನ್ನ ನೋ ಸೂನರ್ ದ್ಯಾನ್ ಯೂಸ್ ಮಾಡ್ಕೋಬೇಕಾಯ್ತು ಅಂತಂದ್ರೆ ಗೊತ್ತಿರ್ಲಿ ನಿಮಗೆ, ಆಸ್ ಸೂನ್ ಆಸ್ ಆದ್ಮೇಲೆ ಬರ್ತಕ್ಕಂಥದ್ದು ಮೊದಲನೇ ಕ್ಲಾಸ್ ಐತಲ್ಲ, ಈ ಕ್ಲಾಸ್ ಇಲ್ಲ ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್, ಎರಡರಲ್ಲೇನೆ ಇರ್ತದ್ರಿ. ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಎರಡರಲ್ಲೇನೆ ಇರ್ತದೆ. ಇದು ದ ಟೀಚರ್ ಸಬ್ಜೆಕ್ಟ್ ಎಂಟರ್ಸ್ ಪ್ರೆಸೆಂಟ್ ಫಾರ್ಮ್ ಆಫ್ ಫಾರ್ಮ್. ಏನ್ ಹೆಲ್ಪಿಂಗ್ ವರ್ಬ್ ಐತಿಲ್ಲ, ಏನೂ ಇಲ್ಲ. ಇಂಥದ್ದನ್ನ ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀವಿ. ನೀವು ನೋ ಸೂನರ್ ದ್ಯಾನ್ ಯೂಸ್ ಮಾಡ್ಕೋಬೇಕಾದ್ರ ಈಗ ಹೇಳ್ತೀನಿ, ನೋ ಸೂನರ್ ದ್ಯಾನ್ ಹೆಂಗ್ ಯೂಸ್ ಮಾಡೋದು ಅಂತ ಹೇಳಿ. ಬಹಳ ಸರಳ ಇದು. ಆಸ್ ಸೂನ್ ಆಸ್ ಐತಲ್ಲ, ಇದು ಬಿಡ್ಬೇಕ್ರಿ, ಅದು ಬರಬಾರ್ದು ನಮ್ಮ ಸೆಂಟೆನ್ಸ್ ಒಳಗ. ಆನ್ಸರ್ ಹೆಂಗಿರ್ತಂದ್ರ ಆಸ್ ಸೂನ್ ಆಸ್ ಬಿಟ್ಟು ಇಲ್ಲೇ ನೋ ಸೂನರ್ ಅಷ್ಟೇ ತಗೋಬೇಕು, ಧ್ಯಾನ ಅಲ್ಲ. ಸ್ಟಾರ್ಟಿಂಗ್ ನೋ ಸೂನರ್ ಬರಬೇಕು. ನೋ ಸೂನರ್ ಯೂಸ್ ಮಾಡಿ
ಫಸ್ಟ್ ಕ್ಲಾಸ್ ಇರ್ತೈತಲ್ಲ, ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್ ಅಂತೇಳಿ. ಈ ಕ್ಲಾಸ್ ಅನ್ನ ಸರಿಯಾಗಿ ಕೇಳಿಸ್ಕೊಡ್ರಿ. ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಇಂಟ್ರಾಗೇಟಿವ್ ಮಾಡ್ಕೋಬೇಕಂದ್ರೆ ಡೂ, ಡಸ್, ಡಿಡ್ ಹಾಕಿ ಮಾಡ್ಕೋಬೇಕು. ಯಾಕಂದ್ರೆ ನಾ ಹೇಳಿದ್ನಲ್ಲ, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್ ಕೊಟ್ಟಿರ್ತಾರೆ. ಇದು ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್ ಅಂತ ಐತಿಲ್ಲ, ಇಲ್ಲೊಂದ್ ಸ್ವಲ್ಪ ಕೇಳಿಸ್ಕೊಡ್ರಿ. ಇಲ್ಲೇ ಐ ಈಟ್ ಅಂತ ಇತ್ತಂದ್ರ ಇಂಟ್ರಾಗೇಟಿವ್ ಮಾಡಂದ್ರ ಡೂ ಐ ಈಟ್ ಅಂತ ಮಾಡ್ತೀವಿ. ಹಿ ಈಟ್ಸ್ ಅಂತ ಇತ್ತಂದ್ರ ಇಂಟ್ರಾಗೇಟಿವ್ ಮಾಡಂದ್ರ ಡಸ್ ತಗೋಬೇಕ್ರಿ. ಸಬ್ಜೆಕ್ಟ್ ಹಾಕ್ಬೇಕು, ಈಟ್ ಆಗ್ಬೇಕು, ಈಟ್ಸ್ ಅಲ್ಲ, ಡಸ್ ಈಟ್. ಈಗ ಐ ಏಟ್ ಅಂತ ಇತ್ತು ಅಂತ ಹೇಳಿರಿ, ಇದ್ಯಾವುದು ಸಿಂಪಲ್ ಪಾಸ್ಟ್ ಆಗ್ತೈತಿ. ಇಂತಲ್ಲೇ ಡಿಡ್ ತಗೋಬೇಕು, ಡೈ ಮಾಡಿ ಈಟ್ ಮಾಡಬೇಕು, ಈಟ್. ಈ ರೀತಿ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಇಲ್ಲೇ ನಿಮ್ಗೇನ್ ಕೊಟ್ಟಿರ್ತಾರಲ್ಲ ಕ್ಲಾಸ್, ಈ ಕ್ಲಾಸ್ ಸಿಂಪಲ್ ಪ್ರೆಸೆಂಟ್ ಇರ್ತೈತಿ. ಇದು ಸಿಂಪಲ್ ಪ್ರೆಸೆಂಟ್. ಈ ಶಿ ಇಟ್ ಸಬ್ಜೆಕ್ಟ್ ಬಂದಾಗ ಎಸ್ ಬಂದಿರ್ತೈತಿ, ಇಲ್ಲ ಸಿಂಪಲ್ ಪಾಸ್ಟ್ ಇರ್ತೈತಿ. 3 ತರದ ಸೆಂಟೆನ್ಸ್ಗಳು ನಿಮ್ಗೆ ಸಿಗ್ತಾವ. ಈ 3 ತರದ ಸೆಂಟೆನ್ಸ್ಗಳು ಬಿಟ್ರೆ ಬೇರೆ ಬರುದಿಲ್ಲ. ಬೇರೆ ಒಂದು ಬರ್ತೈತಿ, ಅನಂತರ ಹೇಳ್ತಾನಂತ. ಈ ತರ ಸೆಂಟೆನ್ಸ್ ಇದ್ದಾಗ ನೀವೇನ್ ಮಾಡ್ಕೋಬೇಕು, ನಾ ಏನ್ ಹೇಳಿದೆ ಇಲ್ಲಿ, ಆಸ್ ಸೂನ್ ಆಸ್ ತೆಗೆದ್ಬಿಟ್ಟು ನೋ ಸೂನರ್ ಯೂಸ್ ಮಾಡ್ರಿ. ಫಸ್ಟ್ ಕ್ಲಾಸ್ ಇರ್ತೈತಲ್ಲ, ಈ ಕ್ಲಾಸ್ ನ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಅಂದ್ರ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ರೆ ಡೂ ತಗೋಬೇಕು. ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ದು ಎಸ್ ಇದ್ರೆ ಡಸ್ ತಗೋಬೇಕು. ಸಬ್ಜೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದ್ರೆ ಡಿಡ್ ತಗೋಬೇಕು. ನೀವು ಡೂ ಅರ ತಗೋರಿ, ಡಸ್ ಅರ ತಗೋರಿ, ಡಿಡ್ ಅರ ತಗೋರಿ, ಪ್ರೆಸೆಂಟ್ ಫಾರ್ಮ್ ಇರ್ಬೇಕ್ರಿ. ಇಂಟ್ರಾಗೇಟ್ ಮಾಡುವಾಗ ಫಾರ್ಮ್ ಈಟ್ ಆಗ್ಬೇಕು. ಅಂದ್ರೆ ಡೂ, ಡಸ್, ಡಿಡ್ ತಗೋಬೇಕು, ಸಬ್ಜೆಕ್ಟ್ ಹಾಕ್ಬೇಕು. ಇಲ್ಲಿ ಕೊಟ್ಟಿರುವಂತ ಕ್ರಿಯಾಪದ ಇರ್ತೈತಲ್ಲ, ಇದ್ರದ್ದು ಪ್ರೆಸೆಂಟ್ ರೂಪ ಯೂಸ್ ಮಾಡ್ಬೇಕು. ಇಂಟ್ರಾಗೇಟಿವ್ ಕರೆಕ್ಟ್ ಆಗ್ತದೆ. ಅಂದ್ರೆ ನಾ ಹೇಳಿದೆ ಈಗ ಇಂಟ್ರಾಗೇಟಿವ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದೆ. ಹಾಗಾದ್ರೆ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ದ ಟೀಚರ್ ಸಬ್ಜೆಕ್ಟ್ ಐತಿ, ಎಂಟರ್ ಐತು, ಈ ತರಹ ಎಂಟರ್ ಐತು, ಏನ್ ಈ ತರಹ ಎಂಟರ್ಸ್ ಐತು, ಈ ತರ ಎಂಟರ್ಡ್ ಐತು, ಪಾಸ್ಟ್ ಐತು. ಸರಿ, ಎಂಟರ್ಸ್ ಐತಿ. ಎಂಟರ್ಸ್ ಇದ್ರೆ ಡಸ್ ಹಾಕ್ರಿ, ಸಬ್ಜೆಕ್ಟ್ ಹಾಕ್ರಿ. ಎಂಟರ್ಸ್ ಪ್ರೆಸೆಂಟ್ ಏನಾಗ್ತದೆ, ಎಸ್ ತೆಗಿಬೇಕ್ರಿ, ಎಂಟರ್ ಆಗ್ತದೆ. ಇಂಟ್ರಾಗೇಟಿವ್ ಕರೆಕ್ಟ್ ಆಗಿ ಮಾಡ್ಬೇಕ್ರಿ. ದ ಟೀಚರ್ ಎಂಟರ್ಸ್ ಅಂತ ಐತಿಲ್ಲೋ, ಇದಕ್ಕೆ ಸೇರಿಸ್ಬೇಕು. ಡಸ್ ದ ಟೀಚರ್ ಎಂಟರ್ ದ ಕ್ಲಾಸ್ ರೂಮ್, ಹಿಂಗತೆ ಮಾಡ್ಬೇಕು. ಸರಿಯಾಗಿ ಕೇಳಿಸ್ಕೋರಿ. ಆಸ್ ಸೂನ್ ಆಸ್ ಬಿಡ್ಬೇಕು, ನೋ ಸೂನರ್ ಯೂಸ್ ಮಾಡ್ಕೋಬೇಕು. ಮೊದಲನೇ ಕ್ಲಾಸ್ ನ ಇಂಟರಾಗೇಟಿವ್ ಮಾಡ್ಕೋಬೇಕು. ಡೂ, ಡಸ್, ಡಿಡ್ ಹಾಕಿ ಕರೆಕ್ಟ್ ಆಗಿ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಆದರೆ ಇಂಟ್ರಾಗೇಟಿವ್ ಮಾರ್ಕ್ ಕೊಡಬಾರದು. ನೋ, ಡೋಂಟ್ ಗಿವ್ ಇಂಟ್ರಾಗೇಟಿವ್ ಮಾರ್ಕ್. ಹೌದಲ್ರಿ? ಎಸ್. ನೋ ಸೂನರ್ ಡಸ್ ದ ಟೀಚರ್ ಎಂಟರ್ ದ ಕ್ಲಾಸ್ ರೂಮ್. ಇಲ್ಲೇನು ಕಾಮ ಕೊಟ್ಟೇನೋ, ಕೊಡಬಾರ್ದ್ರಿ ಕಾಮನ. ತಪ್ಪಾಯ್ತು, ಅಕಸ್ಮಾತ್ ಬಂತದ್ದು ಬರ್ಬೇಕು. ಇಷ್ಟು ಮಾಡಿ ಫಸ್ಟ್ ಕ್ಲಾಸ್ ಮುಗೀತು, ಕಾಮ ತನಕ ಬಂದ್ರಿ ನೀವೀಗ. ಇಲ್ಲಿ ಕಾಮ ಇದ್ದೇ ಇರ್ತದ, ಇರ್ಲಿಕ್ಕೆ ಬೇಕು. ಇದನ್ನ ಮಾಡಿದ ನಂತರ ಈ ಕಾಮ ಇರ್ತೈತಲ್ಲ, ಈ ಕಾಮದ ಜಾಗದೊಳಗೆ ಧ್ಯಾನ ಅಂತ ಬಳಸ್ತಾರೆ. ನೋ ಸೋನರ್ ಇಲ್ಲಿ ಬರ್ತೈತಿ, ಧ್ಯಾನ ಇಲ್ಲಿ ಬರ್ತೈತಿ. ಕಾಮ ಆದ್ಮೇಲೆ ಮುಂದಿನ ಕ್ಲಾಸ್, ಎರಡನೇ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಏನು ಮಾಡಬಾರದು, ಹೆಂಗಿರ್ತ ಹಂಗೆ ಇಡಬೇಕು. ಆಲ್ ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್, ಆಲ್ ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್, ಮತ್ತ ಫುಲ್ ಪಾಯಿಂಟ್ ಕೊಟ್ಬಿಡ್ತು. ಏನೂ ಇಲ್ಲ, ಇಷ್ಟು ಈಜಿ ಕೆಲಸ. ಆಸ್ ಸೂನ್ ಆಸ್ ಕೈ ಬಿಡಬೇಕು, ನೋ ಸೂನರ್ ಯೂಸ್ ಮಾಡಬೇಕು. ಮೊದಲನೇ ಕ್ಲಾಸ್ ಅನ್ನ ಇಂಟರಾಗೇಟಿವ್ ಮಾಡ್ಕೋಬೇಕು, ಆದರೆ ಇಂಟರಾಗೇಟಿವ್ ಮಾರ್ಕ್ ಕೊಡಬಾರದು. ಈ ಕ್ಲಾಸ್ ಮುಗಿತೈತಿ, ಇಲ್ಲಿ ಕಾಮ ಇರ್ತೈತಿ, ಈ ಕಾಮ ಬಿಡಬೇಕು. ಧ್ಯಾನ ಇಲ್ಲಿ ಯೂಸ್ ಮಾಡ್ಬೇಕು. ನೋ ಸೂನರ್ ಧ್ಯಾನ್ ಯೂಸ್ ಮಾಡೋದು. ನೋ ಸೂನರ್ ಬಿಗಿನಿಂಗ್ ಧ್ಯಾನ ಒಂದು ಕ್ಲಾಸ್ ಆದ್ಮೇಲೆ
ಮತ್ತ ಧ್ಯಾನ್ ಯೂಸ್ ಮಾಡಿದ್ರ ನಂತರ ಇದು ಸೆಕೆಂಡ್ ಕ್ಲಾಸ್ ಇರ್ತೈತಲ್ಲ, ಈ ಕ್ಲಾಸ್ ಅನ್ನ ಹೆಂಗಿರ್ತದ ಏನೂ ಚೇಂಜ್ ಮಾಡಲಾರದೆ ಇದ್ದಕ್ಕಿದ್ದಂತೆ ಬರೆದ್ಬಿಟ್ಟು ಫುಲ್ ಪಾಯಿಂಟ್ ಕೊಟ್ಬಿಟ್ರೆ ಕರೆಕ್ಟ್ ಆನ್ಸರ್ ನಿಮ್ಗೆ ಒಂದು ಮಾರ್ಕ್ ಬರ್ತೈತಿ. ಮತ್ತೆ ಏನೂ ಇಲ್ಲ ಇದನ್ನ ಬಿಟ್ರೆ. ಒಂದ್ ಸ್ವಲ್ಪ ಚೇಂಜ್ ಬರ್ತೈತಿ. ಏನಂತ ಕೇಳಿದ್ರ ಇಲ್ಲೊಂದು ಸೆಂಟೆನ್ಸ್ ಬರ್ತೈತಿ, ಇಲ್ಲೊಂದು ಸೆಂಟೆನ್ಸ್ ಬರ್ತೈತಿ. ಸೆಕೆಂಡ್ ಸೆಂಟೆನ್ಸ್ ಇದು ಸ್ವಲ್ಪ ಹಂಗ ಬರ್ತದ, ಒಂಚೂರು ತಿಳ್ಕೊಬೇಕು. As soon as the bell is rung, all the students run out of the classrooms. ಇದೇನು ವಿಶೇಷ ಅನ್ಬೋದು ನೀವ್ರಿ. ಇಲ್ಲಿ ಸೆಂಟೆನ್ಸ್ ಏನ್ ಮಾಡಿದ್ವಿ ನಾವು, ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಸ್, ಆಕ್ಟಿವ್ ವಾಯ್ಸ್ ಅಂತೀವಿ ಇದಕ್ಕೆ, ಹೆಲ್ಪಿಂಗ್ ವರ್ಕ್ ಇರೋದಿಲ್ಲ. ಇಲ್ಲಿ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇರ್ತೈತಿ ಈ ತರಹ, ಇಲ್ಲ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಎಸ್ ಇರ್ತೈತಿ ಈ ತರಹ, ಇಲ್ಲ ಸಬ್ಜೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇರ್ತೈತಿ ಈ ತರಹ. ಈ ತರಹ ಇದ್ರೆ ಡೂ ಹಾಕೊಂಡು ಇಂಟ್ರಾಗೇಟಿವ್ ಮಾಡ್ತೀವಿ, ಈ ತರ ಇದ್ರೆ ಡಸ್ ಹಾಕಿ ಇಂಟ್ರಾಗೇಟಿವ್ ಮಾಡ್ತೀವಿ, ಈ ತರ ಇದ್ರೆ ಡಿಡ್ ಹಾಕಿ ಇಂಟ್ರಾಗೇಟಿವ್ ಮಾಡ್ತೀವಿ. ಮತ್ತೊಂದೊಂದ್ಸಾರಿ ಈ ತರ ಇರ್ತೈತಿ, ಹೆಲ್ಪಿಂಗ್ ವರ್ಬ್ ಬಂದಿರ್ತೈತಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದ್ರು ಕೂಡ ಇದು ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್ ಇರ್ತೈತಿ. ಅಂದ್ರ ಯಾಮೀಸರ್ ಬಂದು ING ಬಂದಿದ್ರ ಅದು ಆಕ್ಟಿವ್ ವಾಯ್ಸ್ ಆಗ್ತೈತಿ. ಯಾಮೀಸರ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದೈತಿ, ಇದು ಪ್ಯಾಸಿವ್ ವಾಯ್ಸ್. ಹಿಂಗಿದ್ದಾಗ ಹೆಂಗ್ ಇಂಟ್ರಾಗೇಟಿವ್ ಮಾಡೋದ್ರಿ? ಇದು ಬಹಳ ಸರಳ ಇತ್ತು, ಅದಕ್ಕಿಂತಲೂ ಸರಳ ಇದು. ಆಸ್ ಸೂನ್ ಆಸ್ ಕೈ ಬಿಟ್ಟು ನೋ ಸೂನರ್ ಹಾಕ್ಬೋದಿ. ನೋ ಸೂನರ್, ದ ಬೆಲ್ ಒಂದು ಶಬ್ದ ಬಿಟ್ಟಿನಲ್ಲಿ. ಆಸ್ ಸೂನ್ ಆಸ್ ದ ಬೆಲ್ ಈಸ್ ರಂಗ್, ನೋ ಸೂನರ್ ಆಸ್ ಸೂನ್ ಆಸ್ ಬದಲಾಗಿ ನೋ ಸೂನರ್ ಅಂತ ಹಾಕೋರಿ. ದ ಬೆಲ್ ಹೆಲ್ಪಿಂಗ್ ವರ್ಬ್ ಐತಿಲ್ರಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಡೂ ಡಸ್ ಡಿಡ್ ತಗೋಬಾರದು. ಹೆಲ್ಪಿಂಗ್ ವರ್ಬ್ ಇದ್ದಾಗ ಸ್ವಲ್ಪ ಹುಷಾರಿಂದ ನೋಡ್ಕೊಡ್ರಿ. ಇಲ್ಲಿ ನೋಡ್ರಿ, ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಸ್, ಇಲ್ಲಿ ಡೂ ಡಸ್ ಡಿಡ್ ತಗೋರಿ, ಎಂಟರ್ಸ್ ಇರೋದ್ರಿಂದ ಡಸ್ ತಗೋರಿ. ಆಸ್ ಸೂನ್ ಆಸ್ ದ ಬೆಲ್ ಈಸ್, ಈಸರ ವಾಸರ ಆರರ ಇರ್ತೈತಿ. ಇಲ್ಲಿ ಹಿಂಗಿದ್ದಾಗ ಡೂ ಡಸ್ ಡಿಡ್ ತಗೋಬಾರ್ದು. ಮತ್ತೆ ಹೆಂಗ್ ಇಂಟ್ರಾಗೇಟ್ ಮಾಡ್ಬೇಕಂದ್ರೆ ಇದು ದ ಬೆಲ್ ಸಬ್ಜೆಕ್ಟ್ ಆಗ್ತೈತಿ, ಈಸ್ ಹೆಲ್ಪಿಂಗ್ ವರ್ಬ್ ಆಗ್ತೈತಿ. ಇವು ಎರಡೂಗಳನ್ನ ಅದಲಿ ಬದಲಿ ಮಾಡಿಬಿಡ್ಬೇಕು, ಅಂದ್ರೆ ಪ್ಲೇಸ್ ಚೇಂಜ್ ಮಾಡ್ಕೋಬೇಕು. ದ ಬೆಲ್ ಈಸ್ ಹೋಗಿ ಈಸ್ ದ ಬೆಲ್, ಇವೆಷ್ಟ ಅದಲಿ ಬದಲಿ ಮಾಡಿಬಿಟ್ರೆ ಇಂಟ್ರಾಗೇಟಿವ್ ಆಗ್ಬಿಡುತ್ತೆ. ಮುಂದಲ್ಲಿ ಏನೂ ಚೇಂಜ್ ಮಾಡಬಾರ್ದು. ದ ಬೆಲ್ ಈಸ್ ರಂಗ್, ಈಸ್ ದ ಬೆಲ್ ರಂಗ್, ರಂಗ್ ರಂಗ ಆಗ್ತದೆ. ಅಲ್ಲೇ ಡೂ ಡಸ್ ಡಿಡ್ ತಗೊಂಡಾಗ ಪ್ರೆಸೆಂಟ್ ಫಾರ್ಮ್ ಮಾಡಿದ್ರಿ, ಈಟ್ ಹೋಗಿ ಈಟ್ ಮಾಡಿದ್ರಿ, ಈಟ್ಸ್ ಹೋಗಿನೂ ಈಟ ಮಾಡಿದ್ರಿ, ಏಟ್ ಹೋಗಿನೂ ಈಟ ಮಾಡಿದ್ರಿ. ಆದ್ರ ಇಲ್ಲಿ ಹಂಗಲ್ಲ, ಇಲ್ಲಿ ಏನದ, ಇದನ್ನ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಅದಲಿ ಬದಲಿ ಮಾಡಿಬಿಡ್ಬೇಕು ಅಷ್ಟೇ ಪ್ಲೇಸ್. ಬಟ್ ಈ ವರ್ಬ್ ನಲ್ಲಿ ಏನೋ ಬದಲಾವಣೆ ಆಗಬಾರದು. ಯಾವಾಗ ಹೆಲ್ಪಿಂಗ್ ವರ್ಬ್ ಇರ್ತೈತಿ, ಯಾವಾಗ ಅದನ್ನ ಅದಲಿ ಬದಲಿ ಮಾಡಿಬಿಡ್ತೀವಿ, ಅವಾಗ ಈ ವರ್ಬಿನ ಫಾರ್ಮ್ ಇಲ್ಲಿ ಏನಿರ್ತೈತಿ ಪಾಸ್ಟ್ ಪಾರ್ಟಿಸಿಪಲ್ ಇರ್ತೈತಿ, ಅದ ಪಾಸ್ಟ್ ಪಾರ್ಟಿಸಿಪಲ್ಲೇ ಬರ್ಬೇಕು. ಇಲ್ಲಿ ಈ ವರ್ಬ್ ಫಾರ್ಮ್ ಹೆಂಗಿರುತ್ತೆ ಹಂಗೆ ಇರ್ಬೇಕು, ಇದನ್ನೇನು ಚೇಂಜ್ ಮಾಡಬಾರದು. ಮತ್ತೇನದ, ಮತ್ತೇನು ಇಲ್ಲ ಹೇಳ್ಬೇಕಂದ್ರೆ
ಆಸ್ ಸೂನ್ ಆಸ್ ಬದಲಾಗಿ ನೋ ಸೂನರ್ ಹಾಕ್ರಿ. ದ ಬೆಲ್ ಈಸ್ ರಂಗ್, ಈಸ್ ದ ಬೆಲ್ ರಂಗ್. ಕಾಮ ಕೈ ಬಿಡ್ರಿ, ಧ್ಯಾನ್ ಉಪಯೋಗ ಮಾಡ್ರಿ. ಧ್ಯಾನ್ ಐತೆ, ಕೆಲವು ಜನ ದೆನ್ ಅಂದ್ಬಿಡ್ತಾರ. ಧ್ಯಾನ. ಮುಂದಿನ ಕ್ಲಾಸ್ ಏನು ಚೇಂಜ್ ಮಾಡುವಂಗಿಲ್ಲ. ಇಲ್ಲಿ ಹೆಂಗ್ ಹೇಳಿದ್ದೆ ಇಲ್ಲಿ ಹಂಗಾರೆ. ಧ್ಯಾನ. ಆಲ್ ದ ಸ್ಟೂಡೆಂಟ್ಸ್ run out of the classroom. ಇಷ್ಟ ನೋಡ್ರಿ. ಏನ್ ಚೇಂಜ್ ಮಾಡಿದ್ರಿ? ಏನು ಚೇಂಜ್ ಮಾಡಿದ್ರಿ? ಬಹಳ ಸಿಂಪಲ್ ಟಾಪಿಕ್ ಇದು. ಚೂರ್ ಏನಾರ ಹತ್ರ ಹಂಗೇನ ಆದಾಗ ನಿಮ್ಗೆ ಏನಾರ ಡೌಟ್ ಅನ್ಸಿದ್ರೆ ಬೇಕಂದ್ರೆ ಒಂದು ಕಮೆಂಟ್ ಮಾಡ್ರಿ, ನಿಮ್ಗೆ ಆನ್ಸರ್ ಹೇಳ್ತೀನಿ. ಒಂಚೂರು ನೋಡ್ಕೊಂಡ್ಬೇಡ. ಇಲ್ಲಿ ಏನ್ ಮಾಡ್ಕೊಂಡ್ರಿ ನೀವು? ಆಸ್ ಸೂನ್ ಆಸ್ ತಗೊಳ್ಬಿಟ್ಟು ನೋ ಸೂನರ್ ಯೂಸ್ ಮಾಡ್ತೀರಿ. ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್ ಇದ್ದದ್ದು ಡಸ್ ದ ಟೀಚರ್ ಎಂಟರ್ ದ ಕ್ಲಾಸ್ ರೂಮ್ ಮಾಡ್ತೀರಿ. ಕಾಮ ಕೈ ಬಿಟ್ಟು ಧ್ಯಾನ್ ಯೂಸ್ ಮಾಡ್ತೀರಿ. ಮತ್ತೆ ಎರಡನೇ ಕ್ಲಾಸ್ ಹೆಂಗಿರ್ತದ ಹಂಗ ಬಳಸ್ಕೊಂಡ್ಬಿಟ್ರಿ. ಆಲ್ ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್. ಇದು ಆಕ್ಟಿವ್ ಹೆಸ್ನಾಗ ಐತಿ. ಇಂತಲ್ಲೇ ಡೂ ಡಸ್ ಡೆಡ್ ಹಾಕಿ ಇಂಟ್ರಾಗೇಟಿವ್ ಇದ ಪಾರ್ಟ್ ನೀವು ಮಾಡ್ಬೇಕಾದ ಕೆಲಸ. ಇಂಟ್ರಾಗೇಟಿವ್ ಮಾಡ್ಕೊಳ್ಳಿ, ಸ್ವಲ್ಪ ಕರೆಕ್ಟ್ ಆಗಿ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಮುಂದಿಂದ ಏನದು? ಆಸ್ ಸೂನ್ ಆಸ್ ಕೈ ಬಿಡಬೇಕು, ನೋ ಸೂನರ್ ಯೂಸ್ ಮಾಡ್ಕೋಬೇಕು, ಕಾಮ ಕೈ ಬಿಡಬೇಕು, ಧ್ಯಾನ್ ಯೂಸ್ ಮಾಡಬೇಕು, ಎರಡನೇ ಕ್ಲಾಸ್ ಇದ್ದಂತೆ ಬರಿಬೇಕು. ಬಟ್ ಒಂದನೇ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಅನ್ನ ಒಳಗೊಂಡಂತ ಸೆಂಟೆನ್ಸ್ ಇದ್ರೆ ಅದಲಿ ಬದಲಿ ಮಾಡಿಬಿಡೋದು, ವರ್ಬ್ ಚೇಂಜ್ ಮಾಡಬೇಡ. ಹೆಲ್ಪಿಂಗ್ ವರ್ಬ್ ಇರ್ಲಾರ್ದಂತ ಸೆಂಟೆನ್ಸ್ ಇತ್ತಂದ್ರ ಈ ತರ ಇದ್ರೆ ಡೂ ಹಾಕಿ ಇಂಟ್ರಾಗೇಟಿವ್ ಮಾಡ್ರಿ, ಈ ತರ ಇದ್ರೆ ಡಸ್ ಹಾಕಿ ಇಂಟ್ರಾಗೇಟಿವ್ ಮಾಡ್ರಿ, ಈ ತರ ಇದ್ರೆ ಡಿಡ್ ಹಾಕಿ ಇಂಟ್ರಾಗೇಟಿವ್ ಮಾಡ್ರಿ. ಓಕೆ, ಮತ್ತೇನು ಇಲ್ಲ ಇದ್ರೊಳಗೆ, ಅಷ್ಟು ಈಜಿ ಕೆಲಸ, ಮತ್ತೇನು ಇಲ್ಲ. ಮತ್ತೊಬ್ರು ಯಾರೋ ಹಿಂಗಂದಿದ್ದು ಎಲ್ಲೋ ಒಂದ್ ಕಡೆ, ಈ ತರ ಈ ಸೆಂಟೆನ್ಸ್ ಅನ್ನ ಹಿಂಗೂ ಬರಿಬಹುದು. ಇಲ್ಲೈತಲ್ಲಿದು ಈ ಸೆಂಟೆನ್ಸ್ ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ ದ ಕ್ಲಾಸ್ ರೂಮ್ ಆಲ್ ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್ ಐತಂದ್ರ ಈ ಸೆಂಟೆನ್ಸ್ ಅನ್ನ ಹಿಂಗೂ ಬರಿಬಹುದು. ಆಕ್ಚುಲಿ ಮಾತಾಡಕ ಹಿಂಗೂ ಬರಿಬಹುದು. ಇಲ್ಲೊಂದು ಬರೀತೀವಿ ನಾವು, ಇಲ್ಲಿ ಬರುತ್ತೆ. ಇಲ್ಲಿ ಬರೋದಿಲ್ಲ, ಹಂಗ ಸುಮ್ಮನೆ ಹೇಳ್ತೀನಿ. ಆಲ್ ದ ಸ್ಟೂಡೆಂಟ್ಸ್ stand up as soon as the teacher enters the classroom. ಹಿಂಗನು ಇದು ಈ ಸೆಂಟೆನ್ಸ್ ಐತಲ್ಲ, ಈ ಸೆಂಟೆನ್ಸ್ ಹಿಂಗ್ ಮಾತಾಡಿದ್ರು ಒಂದೇ ಅಂದ್ರೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಬರ್ತದೆ. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಆಸ್ ಸೂನ್ ಆಸ್ ನಾವು ಒಳಗೊಂಡಿರ್ತಕ್ಕಂಥ ಕ್ಲಾಸ್ ಇದಕ್ಕ ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತೀವಿ. ಇನ್ನೊಂದು ಕ್ಲಾಸ್ ಇರ್ತೈತಿ, ಆ ಕ್ಲಾಸ್ ಅನ್ನ ಮೇನ್ ಕ್ಲಾಸ್ ಅಂತೀವಿ. ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಒಂದು ಸಬಾರ್ಡಿನೇಟಿಂಗ್ ಕ್ಲಾಸ್ ಒಂದು ಮೇನ್ ಕ್ಲಾಸ್ ಅನ್ನ ಒಳಗೊಂಡಿರ್ತದೆ. ಅವಾಗ ನಾವು ಈ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನ ಸಬಾರ್ಡಿನೇಟಿಂಗ್ ಕ್ಲಾಸ್ ನಿಂದಾದ್ರೂ ಸ್ಟಾರ್ಟ್ ಮಾಡಬಹುದು, ಇಲ್ಲ ಈ ತರ ಮೇನ್ ಕ್ಲಾಸ್ ನಿಂದನೂ ಸ್ಟಾರ್ಟ್ ಮಾಡಬಹುದು. ಸಬಾರ್ಡಿನೇಟಿಂಗ್ ಕ್ಲಾಸ್ ನಿಂದ ಸ್ಟಾರ್ಟ್ ಮಾಡಿದಾಗ ಸಬಾರ್ಡಿನೇಟಿಂಗ್ ಕ್ಲಾಸ್ ಆದ್ಮೇಲೆ ಒಂದು ಕಾಮ ಇರ್ತೈತಿ. ಅದರ ಮೇನ್ ಕ್ಲಾಸ್ ನಿಂದ ಸ್ಟಾರ್ಟ್ ಮಾಡಿದಾಗ ಮೇನ್ ಕ್ಲಾಸ್ ಆದ್ಮೇಲೆ ಕಾಮ ಇರುವುದಿಲ್ಲ. ಈ ರೀತಿ ಮಾತಾಡಿದ್ರು ಒಂದೇ ಮೀನಿಂಗ್, ಈ ರೀತಿ ಮಾತಾಡಿದ್ರು ಒಂದೇ ಮೀನಿಂಗ್. ನಿಮಗೆ ನೋ ಸೂನರ್ ದ್ಯಾನ್ ಯೂಸ್ ಮಾಡ್ರಿ ಅಂತ ಕೊಡುವಾಗ ಕ್ವಶನ್ ಅನ್ನ ಸಾಮಾನ್ಯವಾಗಿ 99.9 ಅಂದ್ರೂ ಅಟ್ಟಿ ಇಲ್ಲ, ಇದೇ ರೀತಿನ ಕೇಳ್ತಾರೆ. ಇದೇ ರೀತಿನ ಕೇಳ್ತಾರೆ. ಆಸ್ ಸೂನ್ ಆಸ್ ಅಂದ್ರೆ ಸಬಾರ್ಡಿನೇಟಿಂಗ್ ಕ್ಲಾಸ್ ನಿಂದ ಸ್ಟಾರ್ಟ್ ಆಗಿರುವಂತ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ನೀವು ಈ ರೀತಿನ ಮಾಡ್ತೀರಿ. ಈಗ ಮಾಡಿದ್ಮೇಲೆ ಎರಡು ಸಪೋಸ್ ಏನಾದರೂ ಈ ರೀತಿ ಮೇನ್ ಕ್ಲಾಸ್ ನಿಂದ ಸ್ಟಾರ್ಟ್ ಆದದ್ದೇನಾದರೂ ಕೊಟ್ಟಿದ್ದಾರೆ, ಹೆಂಗ್ ಮಾಡ್ತಾರೆ? ಮೇನ್ ಕ್ಲಾಸ್ ನಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಅವ್ರು ಕೊಟ್ಟಿದ್ರು ಕೂಡ ನಿಮ್ಮ ಆನ್ಸರ್ ಹಿಂಗೇ ಇರ್ಬೇಕ್ರಿ.
ನೋ ಸೂನರ್ ಹಾಕ್ಬೇಕ್ರಿ. ಈ ಮೇನ್ ಕ್ಲಾಸ್ ಇರ್ತೈತಲ್ರಿ, ಮೇನ್ ಕ್ಲಾಸ್ ಎಲ್ಲಿರ್ತದ? ಎಸ್, ಆ ಮೇನ್ ಕ್ಲಾಸ್ ಆಲ್ ದ ಸ್ಟೂಡೆಂಟ್ ಸ್ಟ್ಯಾಂಡ್ ಅಪ್ ಇಲ್ಲಿ ಇರ್ತೈತಿ ಮೇನ್ ಕ್ಲಾಸ್. ಆಸ್ ಸೂನ್ ಆಸ್ ಆದ್ಮೇಲೆ ಇಲ್ಲಿ ಇರ್ತೈತಿ ಮೇನ್ ಕ್ಲಾಸ್. ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್. ಆಲ್ ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್ ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್. ಸ್ಟಾರ್ಟಿಂಗ್ ನೋ ಸೂನರ್ ಹಾಕೋರಿ. ಆನ್ಸರ್ ಅಲ್ಲಿ ಏನು ಬದಲಾವಣೆ ಇಲ್ಲ, ಸ್ಟಾರ್ಟಿಂಗ್ ನೋ ಸೂನರ್ ಬರಬೇಕು. ಈ ಕ್ಲಾಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕು, ಧ್ಯಾನ್ ಹಾಕಿ ಈ ಕ್ಲಾಸ್ ಹಾಕಬೇಕು. ಹಿಂಗ್ ಕೊಡೋದಿಲ್ಲ. ಒಬ್ರು ಯಾರೋ ಹಂಗ ಸುಮ್ಮನೆ ಟೀಚರ್ ಹಿಂಗ್ ಕೊಟ್ರೆ ಹೆಂಗ್ ಮಾಡೋದು? ಸ್ಟೂಡೆಂಟ್ ಒಬ್ಬ ಟೀಚರ್ ಹಂಗ ಹುಡುಗಾಟ ಮಾಡ್ಕೊಂತ ಮಾಡಿದ್ರು ಅವ್ರು. ಹಿಂಗ್ ಕೊಟ್ರೆ ಹೆಂಗ್ ಮಾಡೋದು? ಕೊಡುದಿಲ್ರಿ ಅಂತ ನಾನು. ಒಂದ್ ವೇಳೆ ಕೊಟ್ರೆ ಹೆಂಗ್ ಮಾಡಿದ್ರಿ? ಈ ರೀತಿ ಇರುವಂತ ಸೆಂಟೆನ್ಸ್ ಮಾತಾಡಕ ಎರಡು ಹಾದಿ. ಹಿಂಗೂ ಮಾತಾಡ್ಬೋದು, ಹಿಂಗೂ ಮಾತಾಡ್ಬೋದು, ಹಿಂಗೂ ಮಾತಾಡ್ಬೋದು. ಆದರೆ ಆನ್ಸರ್ ಅನ್ನ ಮಾತಾಡ್ಲಿಕ್ಕೆ ಒಂದೇ ಹಾದಿ, ಇನ್ನೊಂದು ಹಾದಿ ಇಲ್ಲ. ಸೇಮ್ ಕೊಡೋದಿಲ್ಲ ಈ ತರಹ. ಅಕಸ್ಮಾತ್ ಕೊಟ್ರೆ ನೋ ಸೂನರ್ ಹಾಕೋರಿ. ಸೆಕೆಂಡ್ ಎರಡನೇ ಕ್ಲಾಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಕೋರಿ, ಧ್ಯಾನ್ ಹಾಕೋರಿ. ಅನಂತರ ಒಂದನೇ ಕ್ಲಾಸ್ ಹಾಕೋರಿ. ಅಷ್ಟೇ, ಮತ್ತೇನೂ ಇಲ್ಲ, ಮತ್ತೇನು ಬರೋದಿಲ್ಲ ಇದರೊಳಗೆ. ಫಿನಿಶ್ಡ್. ಓಕೆ, ಮತ್ತೆ ನಾಳೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ.